ಹಿಂದನ ಪರ್ವತ ಶಿಖರಗಳನ್ನಾಗಲಿ ಕೆಳಗಿನ ಕಣಿವೆಗಳನ್ನಾಗಲಿ ಎದುರಿಗಿನ ಬೆಟ್ಟದ ಸಾಲುಗಳನ್ನಾಗಲಿ ಒಬ್ಬರೂ ನೋಡಿರಲಿಕ್ಕಿಲ್ಲ. ದಟ್ಟಣಿಸಿದ ಮುಗಿಲುಗಳೇ ಮುಗಿಲುಗಳು, ಕೊನೆ ಮೊದಲಿಲ್ಲದ ಬಿರುಗಾಳಿಯು ಮುಗಿಲುಗಳ ರಾಶಿಗಳನ್ನು ಅಬ್ಬರದಿಂದ ಬೀಸಿತಂದು ಬೆಟ್ಟ ಬಂಡೆ ಕಾಡುಗಳ ಮೇಲೆ ಕವಿಸುತ್ತಿತ್ತು. ಏನು ಗಾಳಿಯ ಸುಯಿಲು, ಮರಗಳನ್ನು ತೂಗಿಸಿದ್ದು, ಬಿದಿರ ಮೆಲೆಗಳನ್ನು ಚೀರಾಡಿಸಿದ್ದು, ಗುಡುಗು ಮಿಂಚುಗಳಿಂದ ಎಲ್ಲರ ಎದೆಯನ್ನು ನಡುಗಿಸಿದ್ದು. ಮುಂಗಾರು ಮಳೆಯ ರೌದ್ರಾವತಾರ ಕಾಣುವುದಕ್ಕೆ ಇಂಥ ಮಲೆಗಳಿಗೇನೆ ಹೋಗಬೇಕು. ನಮ್ಮ ಎಡಬಲಕ್ಕೇನೆ ಮಿಂಚಿನ ಸೆರಗು ನೆಲ ಕುಕ್ಕುವಂತೆ ಕಾಣುತ್ತದೆ. ಬೆಟ್ಟದ ಅಬ್ಬರಗಳೆಲ್ಲವೂ ಸೊಕ್ಕಿ ಪ್ರತಿಯೊಂದು ಮೂಲೆಯಿಂದಲೂ ರೌದ್ರ ರೂಪ ತಾಳಿ ಧುಮುಕಿ ಬಂಡೆಗಳನ್ನುರುಳಿಸಿ ಒಂದಕ್ಕೊಂದು ಮಸೆದು ಆವೇಶದಿಂದ ಕೆಳಕ್ಕೆ ಹಾರುವ ನೋಟ ಅದ್ಭುತವಾದದ್ದು. ದೂರದಿಂದ ಅದನ್ನು ಕಾಣುವುದಕ್ಕೂ ಇಲ್ಲ, ಕಾಡಿನ ಮರಗಳಷ್ಟೇ ಅವಕ್ಕೆ ಅಡ್ಡವಲ್ಲ. ಸದಾ ಕವಿಯುವ ಮುಗಿಲುಗಳು ಈ ಎಲ್ಲ ಘೋರವನ್ನು ಮುಚ್ಚಿಬಿಡುತ್ತವೆ. ಬರಿಯ ನೀರು ಗಾಲಿಗಳ ಅಬ್ಬರವಿಷ್ಟೇ ಕೇಳುತ್ತದೆ. ಅದರ ಜೊತೆಗೆ ಆಕಾಶ ಪಾತಾಳಗಳನ್ನು ನುಗ್ಗಾಗಿಸುವ ಸಿಡಿಲು ಬಡಿಯಿತೆಂದರೆ ಎಲ್ಲರ ಎದೆಯಲ್ಲೂ ತಲ್ಲಣ ಮೂಡುತ್ತದೆ. ಹೀಗೆ ಒಂದೆರಡು ದಿನ ಇರುವುದಾದರೆ ಸರಿ, ವಾರ, ತಿಂಗಳು, 3 ತಿಂಗಳು, ನವರಾತ್ರಿ ಕಳೆದ ಮೇಲೂ ಕಿರಿಮಲೆ ಹಿರಿಮಲೆಗಳೆರಡೂ ವಿಶ್ವರೂಪ ತಾಳುತ್ತವೆ. ಅಂತ ಆವರಣದಲ್ಲೇ ಕುಡಿಯರು ಯಾವ ಗಣ್ಯವೂ ಇಲ್ಲದೆ ಬಾಳುತ್ತಾರೆ. ನಿತ್ಯದ ಕೆಲಸ ಸಾಗಿಸುತ್ತಾರೆ.